ಮತ್ತೊಂದು ಕಡೆ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಅಭೂತಪೂರ್ವ ಜಯವನ್ನ ಗಳಿಸಿದೆ. ಯುಡಿಎಫ್ ಒಕ್ಕೂಟ ದಶಕದ ಬಳಿಕ ಅಧಿಕಾರಕ್ಕೆ ಏರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಈಗ ಮುಂದಿನ ಸಿಎಂ ಆಯ್ಕೆ ಕಸರತ್ತು ಜೋರಾಗಿ ನಡೀತಾ ಇದೆ. ಮೂವರು ನಾಯಕರುಗಳ ಪೈಕಿ ಯಾರು ಸಿಎಂ ಆಗ್ತಾರೆ ಅನ್ನೋ ಚರ್ಚೆ ದೆಹಲಿವರೆಗೂ ತಲುಪಿದೆ. ಕೇರಳಂನಲ್ಲಿ ಸರ್ಕಾರ ರಚನೆಗೆ ಕಾಂಗ್ರೆಸ್ನಿಂದ ಭಾರೀ ಕಸರತ್ತು. ಸತೀಶನ್, ರಮೇಶ್, ವೇಣುಗೋಪಾಲ್ ಯಾರಾಗ್ತಾರೆ ಸಿಎಂ? 10 ವರ್ಷಗಳ ಬಳಿಕ ಕೇರಳಂನಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. 2 ಅವಧಿಗಳ ಎಲ್ಡಿಎಫ್ ಸರ್ಕಾರವನ್ನು ನಡೆಸಿದ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ 102 ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ ಸರ್ಕಾರ ರಚನೆಗೆ ಕಸರತ್ತು ಮಾಡ್ತಾ ಇದೆ. ಆದರೆ ಕೇರಳಂನಲ್ಲಿ ಮುಂದಿನ ಸಿಎಂ ಆಗೋದ್ಯಾರು ಅನ್ನೋ ಪ್ರಶ್ನೆ ಎದ್ದಿದೆ. ಕೆಸಿ ವೇಣುಗೋಪಾಲ್, ರಮೇಶ್ ಚೆನ್ನಿತ್ತಲ್ ಹಾಗೂ ಬಿಡಿ ಸತೀಶನ್ ನಡುವೆ ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದೆ. ಸಿಎಂ ರೇಸ್ನಲ್ಲಿ ಯಾರ್ಯಾರು? ಕೇರಳ ಸಿಎಂ ರೇಸ್ನಲ್ಲಿ ಮೊದಲ ಹೆಸರು ಕೇಳಿ ಬರ್ತಾ ಇರೋದು ಬಿಡಿ ಸತೀಶನ್. ಕಳೆದ 5 ವರ್ಷಗಳಿಂದ ಕೇರಳ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿ ಪಿಣರಾಯಿ ಸರ್ಕಾರವನ್ನ ಸಮರ್ಥವಾಗಿ ಎದುರಿಸಿದವರು. ಈ ಚುನಾವಣೆಯಲ್ಲಿ ಮೈತ್ರಿಕೂಟವನ್ನ ಯಶಸ್ವಿಯಾಗಿ ಮುನ್ನಡೆಸಿದ್ದು, ಸದ್ಯ ಶಾಸಕರ ಬೆಂಬಲ ಹಾಗೂ ಹೈಕಮಾಂಡ್ ವಿಶ್ವಾಸ ಇವರ ಮೇಲಿದೆ ಎನ್ನಲಾಗ್ತಾ ಇದೆ. ಇನ್ನು 2ನೇ ಹೆಸರು ಕೆಸಿ ವೇಣುಗೋಪಾಲ್. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವ ಹೊಂದಿರುವ ಇವರು ರಾಹುಲ್ ಗಾಂಧಿಯವರ ಅತ್ಯಂತ ಆಪ್ತರು. ರಾಷ್ಟ್ರ ರಾಜಕಾರಣದಲ್ಲಿದ್ದವರು. ಈ ಬಾರಿ ಕೇರಳವನ್ನ ಮುನ್ನಡೆಸಲು ಹೈಕಮಾಂಡ್ ಇವರನ್ನ ಆಯ್ಕೆ ಮಾಡೋ ಸಾಧ್ಯತೆ ದಟ್ಟವಾಗಿದೆ ಎನ್ನಲಾಗ್ತಾ ಇದೆ. ಇನ್ನು ಸಿಎಂ ರೇಸ್ನಲ್ಲಿರುವ 3ನೇ ಹೆಸರು ಅಂದ್ರೆ ರಮೇಶ್ ಚೆನ್ನಿತ್ತಲ್. ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕರಾಗಿರುವ ಇವರು ಮಾಜಿ ಗೃಹ ಸಚಿವರಾಗಿ ಆಡಳಿತ ನಡೆಸಿದ ಅನುಭವ ಹೊಂದಿದ್ದಾರೆ. ಹಿರಿಯ ನಾಯಕ ಎಂಬ ಕೋಟಾದಡಿ ಸಿಎಂ ಪಟ್ಟಕ್ಕೆ ಪೈಪೋಟಿ ನಡೆಸ್ತಾ ಇದ್ದಾರೆ. ಗುರುವಾರ ತಿರುವನಂತಪುರಂನಲ್ಲಿ ಸಿಎಲ್ಪಿ ಸಭೆ ಸಾಧ್ಯತೆ. ಸಿಎಲ್ಪಿ ನಾಯಕನ ಆಯ್ಕೆಗೂ ಮುನ್ನ ಮೂವರೊಂದಿಗೆ ಚರ್ಚೆ. ಕೇರಳಂನಲ್ಲಿ ಪ್ರಚಂಡ ಬಹುಮತದೊಂದಿಗೆ ಯುಡಿಎಫ್ ಗೆದ್ದ ಬೆನ್ನಲ್ಲೇ ಸಿಎಂ ಆಯ್ಕೆ ಕಸರತ್ತು ಶುರುವಾಗಿದೆ. ಇಂದು ಸಂಜೆ ವೇಳೆಗೆ ಎಐಸಿಸಿಯಿಂದ ವೀಕ್ಷಕರ ನೇಮಕ ಸಾಧ್ಯತೆ ಇದ್ದು, ನಾಳೆ ಎಐಸಿಸಿ ವೀಕ್ಷಕರು ತಿರುವನಂತಪುರಂಗೆ ಆಗಮಿಸಲಿದ್ದಾರೆ ಎನ್ನಲಾಗಿದೆ. ಇನ್ನು ಗುರುವಾರ ತಿರುವನಂತಪುರಂನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುವ ಸಾಧ್ಯತೆ ಇದೆ. ಇನ್ನು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೂ ಮುನ್ನ ವಿಡಿ ಸತೀಶನ್, ರಮೇಶ್ ಚೆನ್ನಿತ್ತಲ್, ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಮೂವರು ನಾಯಕರನ್ನ ದೆಹಲಿಗೆ ಕರೆಸಿಕೊಂಡು ಹೈಕಮಾಂಡ್ ಚರ್ಚಿಸುವ ಸಾಧ್ಯತೆ ಇದೆ. ಕೇರಳದ ಹಲವೆಡೆ ಕೆಸಿ ವೇಣುಗೋಪಾಲ್ ಫ್ಲೆಕ್ಸ್. ಸಿಎಂ ಆಯ್ಕೆ ಬಗ್ಗೆ ಚರ್ಚೆ ನಡೀತಾ ಇದ್ದಂತೆ ಕೇರಳದ ಹಲವೆಡೆ ವೇಣುಗೋಪಾಲ್ ಫ್ಲೆಕ್ಸ್ ರಾರಾಜಿಸ್ತಾ ಇದೆ. ತಿರುವನಂತಪುರಂನ ಕೆಪಿಸಿಸಿ ಕಚೇರಿ, ವೆಳ್ಳೆಯಂಬಲಂ ಸರ್ಕಲ್, ಕೊಟ್ಟಾಯಂನ ಗಾಂಧಿ ಸರ್ಕಲ್ ಸೇರಿದಂತೆ ಹಲವೆಡೆ ವೇಣುಗೋಪಾಲ್ ಪರ ಫ್ಲೆಕ್ಸ್ ಅಳವಡಿಸಲಾಗಿದೆ. ಉಮ್ಮನ್ ಚಾಂಡಿ ನಂತರ ಈಗ ವೇಣುಗೋಪಾಲ್ ಸಿಎಂ ಆಗಬೇಕು ಅಂತ ಫ್ಲೆಕ್ಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಇದೇ ವೇಳೆ ದೆಹಲಿಗೆ ತೆರಳಿರುವ ವೇಣುಗೋಪಾಲ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ದಾರೆ. ಸದ್ಯ ಕೇರಳದಲ್ಲಿ ಸಿಎಂ ಯಾರಾಗಲಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಾದ್ರೆ 2 ದಿನ ಕಾಯಲೇಬೇಕು. ಈ ನಡುವೆ ಅಸ್ಸಾಂನಲ್ಲಿ 3ನೇ ಬಾರಿಗೆ ಅಧಿಕಾರಕ್ಕೇರಲು ಹಿಮಂತ್ ಬಿಸ್ವಾ ಶರ್ಮಾ ತಯಾರಿ ನಡೆಸ್ತಾ ಇದ್ದಾರೆ. ಪುದುಚೇರಿಯಲ್ಲಿ ರಂಗಸ್ವಾಮಿ ಮತ್ತೆ ಸಿಎಂ ಆಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.